ಅವ್ರೇನ್ ಹೇಳ್ತಾರೆ, ಒಂದು ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ ಬಿಗ್ ಬಾಸ್ ಅಲ್ಲಿ. ಬಟ್ ವ್ಯಕ್ತಿತ್ವದ ಜೊತೆಗೆ ಟ್ಯಾಲೆಂಟ್ ಇರಬೇಕು. ಆ ಟ್ಯಾಲೆಂಟ್ ಅನ್ನೋದು ನಿಜವಾಗಿರೋದೇ ಆಗಿದ್ರೆ, ಅವ್ರ ಟ್ಯಾಲೆಂಟ್ ಗೆ ಒಂದು ರೆಸ್ಪೆಕ್ಟ್ ಮಾಡೋದೇ ಆಗಿದ್ರೆ ಇಲ್ಲಿ ವಿನ್ ಆಗ್ಬೇಕು ಸರ್. ಅವನು ಬಡವ್ರ ಮಗ ಶ್ರೀಮಂತರ ಮಗ ಅನ್ನೋದಕ್ಕಿಂತ ಟ್ಯಾಲೆಂಟ್ ಇಂಪಾರ್ಟೆಂಟ್. ಸಿನಿಮಾ ಆದರೆ ಸಿನಿಮಾ ಗೆಲ್ಲಿ ಅಂತ ಈ ಥರ ಪಾದಯಾತ್ರೆ ಮಾಡೋವಂಥದ್ದು ಅಥವಾ ರ್ಯಾಲಿ ಮಾಡೋವಂಥದ್ದು ನಾವು ನೋಡಿರ್ತೀವಿ. ಆದರೆ ಮೊದಲ ಬಾರಿಗೆ ನಾನು ನೋಡಿದ ಮಟ್ಟಿಗೆ ಬಿಗ್ ಬಾಸಲ್ಲಿ, ಅಂದರೆ ಬಿಗ್ ಬಾಸ್ ಅನ್ನೋ ಒಂದು ರಿಯಾಲಿಟಿ ಶೋನಲ್ಲಿ, ಒಂದು ಟಿ ವಿ ಶೋನಲ್ಲಿ ಕಂಟೆಸ್ಟೆಂಟ್ ಗಿಲ್ಲಿ ಅವರಿಗೆ ಇಷ್ಟು ಬಗೆಯ ಫ್ಯಾನ್ಸ್ ಇದ್ದಾರೆ ಅಂತಂದರೆ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಕಂಟೆಸ್ಟೆಂಟ್ಗೆ ಇಷ್ಟೊಂದು ಫ್ಯಾನ್ಸ್ ಇದ್ದಾರೆ, ಒಬ್ಬ ಸ್ಟಾರ್ ಲೆವೆಲ್ಗೆ ಫ್ಯಾನ್ಸ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಗೆದ್ದು ಬಾ ಗಿಲ್ಲಿ ಅಂತಲೇ ಮಾತಾಡ್ತಾ ಇದ್ದಾರೆ. ಬನ್ನಿ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಯಾಕೆ ಇಷ್ಟೊಂದು ಪ್ರೀತಿ ಗಿಲ್ಲಿ ಮೇಲೆ? ಸರ್, ಯಾಕಂದ್ರೆ ಅವರು ಬಡ ಕುಟುಂಬದಿಂದ ಬಂದಂತಹ ವ್ಯಕ್ತಿ, ಜೊತೆಗೆ ಒಳ್ಳೆ ಟ್ಯಾಲೆಂಟ್ ಇದೆ ಅವನಲ್ಲಿ. ನಾವು ನೋಡಿರೋ ಹಾಗೆ ಕಾಮಿಡಿ ಕಿಲಾಡಿಗಳಲ್ಲಿ ಇರ್ಬೋದು, ರಿಯಾಲಿಟಿ ಶೋಗಳೆಲ್ಲ ನಾವು ನೋಡಿದೀವಲ್ಲ ಗಿಲ್ಲಿ ಹೇಗೆ ಏನು ಅಂತ. ಅದರಿಂದ ನಮಗೆ ಗಿಲ್ಲಿ ಮೇಲೆ ಗಿಲ್ಲಿ ಅಂದ್ರೆ ತುಂಬಾ ಅಭಿಮಾನ. ಬಡವ್ರ ಮಗ, ರೈತರ ಮಗ, ಮುಂದೆ ಬರಬೇಕಂತ ತುಂಬಾ ಆಸೆ ಸರ್. ಗಿಲ್ಲಿ ಕಾಮಿಡಿ ಎಲ್ಲ ಇಷ್ಟ ಆಗುತ್ತೆ ಸರ್. ಗಿಲ್ಲಿ ಕಾಮಿಡಿ ಎಲ್ಲ ಇಷ್ಟ ಆಗುತ್ತೆ. ಕಾಮಿಡಿ ಎಲ್ಲ ಕರ್ನಾಟಕ ಜನತೆಗೆ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಗಿಲ್ಲಿಗೆ ಯಾಕೆ ವೋಟ್ ಮಾಡಿ ಅಂತ ಇದ್ದೀವಿ ಅಂದ್ರೆ, ಒಂದು ರಿಯಾಲಿಟಿ ಶೋನ ನಡೆಸಬೇಕಂದ್ರೆ ಬಿಗ್ ಬಾಸ್ ಅಲ್ಲಿ ಒಂದು ರಿಯಲ್ ಆಗಿ ನಡೆಸಬೇಕು. ಆ ರಿಯಾಲಿಟಿ ಶೋನಲ್ಲಿ ಒಂದು ರಿಯಲ್ ಇದೆ ಅಂತ ಹೇಳೋದಾದ್ರೆ ಇವತ್ತಿನ ಒಂದು ಟ್ಯಾಲೆಂಟ್ ನೋಡ್ತಾರೆ. ಅವ್ರೇನ್ ಹೇಳ್ತಾರೆ, ಒಂದು ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ ಬಿಗ್ ಬಾಸ್ ಅಲ್ಲಿ. ಬಟ್ ವ್ಯಕ್ತಿತ್ವದ ಜೊತೆಗೆ ಟ್ಯಾಲೆಂಟ್ ಇರಬೇಕು. ಆ ಟ್ಯಾಲೆಂಟ್ ಅನ್ನೋದು ನಿಜವಾಗಿರೋದೇ ಆಗಿದ್ರೆ, ಅವ್ರ ಟ್ಯಾಲೆಂಟ್ಗೆ ಒಂದು ರೆಸ್ಪೆಕ್ಟ್ ಮಾಡೋದೇ ಆಗಿದ್ರೆ ಗಿಲ್ಲಿ ವಿನ್ ಆಗ್ಬೇಕು ಸರ್. ಅವನು ಬಡವ್ರ ಮಗ ಶ್ರೀಮಂತರ ಮಗ ಅನ್ನೋದಕ್ಕಿಂತ ಟ್ಯಾಲೆಂಟ್ ಇಂಪಾರ್ಟೆಂಟ್. ಆ ಟ್ಯಾಲೆಂಟ್ ಎಲ್ಲಾ ತರ ಟ್ಯಾಲೆಂಟ್ ಅವರಲ್ಲಿ ಇದೆ. ಏನಾಗ್ತದೆ, ನೀವು ಹೇಳಿದ್ರೆ ಟ್ಯಾಲೆಂಟ್ ಗೆಲ್ಬೇಕು ಅಂತ, ಬಟ್ ಒಂದಿಷ್ಟು ಕಡೆ ಹಣವನ್ನ ಚೆಲ್ಲಿ ಗಿಲ್ಲಿನ ಸೋಲಿಸಬೇಕು ಅಂತ ಒಂದಿಷ್ಟು ಜನ ಪ್ರಯತ್ನ ಪಡ್ತಾ ಇದಾರಂತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹಣ ಅನ್ನೋದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಬಟ್ ಅವ್ರು ಹೇಳ್ದಂಗೆ ಮೊನ್ನೆ ಒಂದು ಮಾತು ಹೇಳಿದ್ರು, ಅಭಿಮಾನ ಅನ್ನೋದು ಒಂದ್ಸಲ ಬಂದ್ರೆ ಕೊನೆ ತನಕ ಉಳ್ಕೊಳ್ಳುತ್ತೆ. ಇವಾಗಲೇ ಅವರು ಕರ್ನಾಟಕ 6 ಕೋಟಿ ಜನದ ಮನಸ್ಸನ್ನ ಗೆಲ್ಲಿದ್ದಾರೆ. ಹಂಗಾಗಿ ಅವರು ಹಣ ಚೆಲ್ಲಿ ಕೂಡ ಗೆಲ್ಲಲ್ಲ ಅನ್ನೋದು ಒಂದು ಹೋಪ್ ಇದೆ ಸರ್ ನಮ್ಗೆ. ಜನ ಬೆಲದ ಮುಂದೆ ಹಣ ಬಲ ನಡೆಯಲ್ಲ, ಯಾವುದು ನಡೆಯಲ್ಲ, ಖಂಡಿತ ನಡೆಯಲ್ಲ ಸರ್. ನೀವು ಎಲ್ಲಿಂದ ಬಂದಿರೋದು ಮೇಡಮ್? ಬ್ಯಾಂಗ್ಳೂರೇ ಸರ್, ಬ್ಯಾಂಗ್ಳೂರನ್ನ. ಎಷ್ಟು ದಿನದಿಂದ ಈ ತರ ರ್ಯಾಲಿ ಮಾಡ್ತಾ ಇದ್ದೀರಾ? ರ್ಯಾಲಿ ನಾವು ಆಕ್ಚುಲಿ ಒನ್ ವೀಕ್ ಇಂದ ನಾವು ಮಾಡ್ಬೇಕಂತ ಐಡಿಯಾ ಹಾಕೊಂಡ್ವಿ. ಬಟ್ ನಮ್ಗಳಿಗೆಲ್ಲ ವರ್ಕರ್ಸ್ಗಳಾಗಿರೋದ್ರಿಂದ ಟೈಮ್ ಸಿಕ್ಕಿರ್ಲಿಲ್ಲ. ಹಂಗಾಗಿ ಇವತ್ತು ಸಂಕ್ರಾಂತಿ ಹಬ್ಬದ ದಿನ, ರಜದ ದಿನ, ಹಂಗಾಗಿ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಮಾಡ್ಬೇಕು ಅನ್ನೋದು. ಅದರಲ್ಲೂ ಶಿರಡಿ ಸಾಯಿಬಾಬಾ ದಕ್ಷಿಣ ಕಾಶಿ ಅಂತಾನೆ ಫೇಮಸ್ ಇದು. ಈ ಸಾಯಿಬಾಬಾನ ಆಶ್ರಮದಿಂದ ನಾವು ಒಂದು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ಥಾಟ್ ಅಲ್ಲಿ ಬಂದಿದ್ದೀವಿ. ಗಿಲ್ಲಿ ವಿನ್ ಆಗಬೇಕು. ಕರ್ನಾಟಕ ಜನತೆಯಲ್ಲಿ ಎಲ್ಲರೂ ಕೇಳ್ತಾ ಇದ್ದೀವಿ, ನಾವೆಲ್ಲರೂ ಕೇಳ್ತಾ ಇದ್ದೀವಿ, ಎಲ್ಲರೂ ವೋಟ್ ಮಾಡಿ ಅವನ್ನ ಗೆಲ್ಲಿಸಿ ಅಂತ ಕೇಳ್ತೀವಿ ಸರ್. ಅಂದ್ರೆ ನಿಮ್ಮ ಕೆಲಸದ ಒತ್ತಡದ ನಡುವೆ ರಜದ ಟೈಮಲ್ಲಿ ಮಾಡ್ತೀವಿ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಯಾರೋ ನೀವು ಹೇಳಿದ್ರಿ ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ದಾರೆ ಅಂತ. ಇಲ್ಲಿ ಬಂದಿರೋ ಇಷ್ಟು ಜನ ಫ್ಯಾನ್ಸ್ಗಳು ಅವರವರ ವಾಲಂಟರಿ ಆಗಿ ಬಂದಿದ್ದಾರೆ. ಇವನ್ ಅವ್ರ ಖರ್ಚಲ್ಲಿ ಬಂದು ಅವ್ರು ಮಾಡ್ಕೋತಿದ್ರೆ ಇದರಲ್ಲಿ ಯಾರು ಅವ್ರ ಮನೆ ಕಡೆಯಿಂದ ಆಗಿರ್ಲಿ, ಅವರ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಯಾರು ಕೂಡ ನಮ್ಗೇನು ಹೇಳಿದ್ರು ಗಿಲ್ಲಿನ ಸೋಲಿಸಬೇಕು ಅಂತ, ಬೇರೆಯವ್ರನ್ನ ಗೆಲ್ಲಿಸಬೇಕು ಅಂತ ಹಣದ ಒಳನೆ ಹರಿತಾ ಇದೆ. ಅದೇ ಸರ್, ನೀವು ಹೇಳ್ದಂಗೆ ಹಣದ ನಮ್ಮ ಏನು ಅಭಿಮಾನದ ಮುಂದೆ ಹಣದ ಬಲ ನಡೆಯಲ್ಲ ಅನ್ನೋ ಒಂದು ಇದ್ರಲ್ಲೇ ಹೋಪಲ್ಲ ಇದ್ದೀವಿ ಸರ್. ಆ ಥರ ಆಯ್ತು ಅಂದ್ರೆ ಇನ್ನು ಮುಂದೆ ಬಿಗ್ ಬಾಸ್ ಅಲ್ಲಿ ರಿಯಾಲಿಟಿ ಅನ್ನೋದೇ ಇರಲ್ಲ. ಅಲ್ಲಿ ರಿಯಾಲಿಟಿ ಶೋ ಅಲ್ಲ, ಅದು ರಿಯಾಲಿಟಿ ಶೋ ಅಲ್ಲ. ಯಾಕಂದ್ರೆ ಅವ್ರು ಟ್ಯಾಲೆಂಟ್ಗೆ ಇಂಪಾರ್ಟೆಂಟ್ ಕೊಡ್ತಾರೆ ಅಂತ ಹೇಳಿದ್ರೆ ಅವರು ಗಿಲ್ಲಿ ವಿನ್ ಆಗ್ಲೇಬೇಕು. ಅವನು ಸಕಲ ಕಲಾ ವಲ್ಲಭ ಮೀನ್ಸ್ ಇಡೀ 6 ಕೋಟಿ ಜನನೇ ಅವನು ನಗ್ಸಿದಾನೆ, ಮತ್ತೆ ಎಲ್ಲಾ ತರದ್ರಲ್ಲೂ ಇದಾನೆ ಅವನು. ಹಂಗಾಗಿ ಸರ್, ಅವನು ಬಡವ್ರ ಮಗ ದೊಡ್ಡವ್ರ ಮಗ ಅನ್ನೋದಂತಲ್ಲ, ಟ್ಯಾಲೆಂಟ್.